ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಮತ್ತು ಪತಂಜಲಿ ಯೋಗ ಸಮಿತಿ ವತಿಯಿಂದ ರಾಯಚೂರಿನಲ್ಲಿ ಸಾರ್ವಜನಿಕರಿಗಾಗಿ 1 ತಿಂಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ, ವಿದ್ಯಾರ್ಥಿಗಳು ಕೂಡ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಇದೇ 22ರವರೆಗೆ ಯೋಗ ತರಬೇತಿ ನಡೆಯಲಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸೋಮನಾಥ್ ರೆಡ್ಡಿ ಅವರು, ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಬಹುದು ಹಾಗೂ ವಿವಿಧ ಕಾಯಿಲೆಗಳಿಂದ ಮುಕ್ತವಾಗಲು ನೆರವಾಗಲಿದೆ ಎಂದು ಹೇಳಿದರು. ಇನ್ನೋರ್ವ ವ್ಯಕ್ತಿ ಮಾತನಾಡುತ್ತಾ, ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳುವ ಜೊತೆಗೆ ರೋಗಗಳಿಂದ ಮುಕ್ತರಾಗಲು ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ಒಳಿತು ಎಂದರು. ಶ್ವಾಸಕೋಶ ಬಲಿಷ್ಠ ಆದರೆ ಏನಾಗುತ್ತೆ, ಕಫ ಪ್ರವೃತ್ತಿ ಅನ್ನೋದು ಇಲ್ಲಿ ಉತ್ಪತ್ತಿ ಆಗುತ್ತೆ. ಮೇಲೆ ಬರಲಿ, ಕಾಲಗಳನ್ನು ಇಟ್ಕೊತಾ ಇದ್ರೆ ಹಾಗೆ ಇನ್ನು ಸ್ವಲ್ಪ ತಲೆಯನ್ನು ನೆಲಕ್ಕೆ ಟಚ್, ಬಲಗೈ ಹಿಂದಗಡೆ ಹೋಗಿ ನಾವು ಹಿಂದಕ್ಕೆ ನೋಡ್ತಾ ಇದ್ವಿ. ಬಟರ್ಫ್ಲೈ ಮಾಡೋಣ. 2 ಕಾಲುಗಳನ್ನು ಮೇಲೆ, ಒಂದು ಎಕ್ಸೆಲ್ ಮತ್ತು ಎಕ್ಸಸೈಸ್ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಬೇರೆ ಬೇರೆ ಎಲ್ಲ ಯೋಗ ಇರ್ತಕ್ಕಂಥ ಎಲ್ಲಗಳನ್ನು ಇಲ್ಲಿ ಶಿಬಿರದಲ್ಲಿ ಪಾಠ ಮಾಡಿಕೊಡ್ತೀವಿ. ಅವರು ನಮಗೆ ಭಾಳಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ಅಂದರೆ ಒಂದು ದಿನ ಯೋಗ ಮಾಡಿದರೆ 23 ಅವರ್ಸ್ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಹೀಗಾಗಿ ಜನರಿಗೆ ಇದರಿಂದ ಏನಾಗ್ತದೆ, ಮೆಂಟಲಿ ಏನು ಡಿಸಬಿಲಿಟಿ ಇರ್ತಾವೆ, ಅವರಿಗೆ ಸೈಕಾಟ್ರಿಕ್ ಏನು ಪ್ರಾಬ್ಲಮ್ ಇರ್ತವೆ, ಅದರಿಂದ ನಾವು ಹೊರ ಬರ್ಬೋದು. ಇದರಿಂದ ಯೋಗ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿನ ನಾವು ಲಾಭ ತೆಗೆದುಕೊಳ್ಬೋದು. ಯೋಗಾಗ್ರತೆಯನ್ನು ನಾವು ಇದರಿಂದ ಲಾಭ ತೆಗೆದುಕೊಳ್ಳೋಣ. ಎನರ್ಜಿ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಅನ್ನೋದೇ ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ. ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ಯಾವುದು ಒಂದು ಚಿಂತೆ ಸಹಿತ ಇರಲ್ಲ ನಮ್ಮ ಹತ್ರ. ಎಲ್ಲ ದೋಷಗಳು ದೂರ ಆಗ್ತಾವ. ಈವನ್ ಮೊಳಕಾಲು, ಸೊಂಟದ ನೋವು ಮಹಿಳೆಯರಿಗಂತೂ ಬಹಳ ಉಪಯುಕ್ತವಾಗಿದೆ ಈ ಯೋಗದಿಂದ. ಆಮೇಲೆ ಈಗಿನ ಮಕ್ಕಳ ಹತ್ರ ಸಿಸ್ಟ್ ಅಂತ, ಆಮೇಲೆ PCOD ಪ್ರಾಬ್ಲಮ್ಮು ಎಲ್ಲ ಗುಣವಾಗುತ್ತೆ ಇದರಿಂದ.